ಸುವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಅವತ್ತು ಅಂದರೆ ಸುಮಾರು 3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಯನ್ನು ಕಿತ್ತೂರು ಪೊಲೀಸರು ಇವಾಗ ಅರೆಸ್ಟ್ ಮಾಡಿದ್ದಾರೆ. ಅವತ್ತು ಆಕ್ಸಿಡೆಂಟ್ ಮಾಡಿದ್ದ ಲಾರಿ ಡ್ರೈವರ್ ಅಲ್ಲಿಂದ ಪರಾರಿಯಾಗಿದ್ದ. ಆರೋಪಿಯನ್ನು ತಡಕಾಡಿದ್ದ ಪೊಲೀಸರಿಗೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಇಂದಾಪುರದಲ್ಲಿ ಸಿಕ್ಬಿದ್ದಿದ್ದಾನೆ. ಘಟನೆ ನಡೆದು 3 ತಿಂಗಳ ಬಳಿಕ ಪೊಲೀಸರು ಆರೋಪಿಯನ್ನು ಹಿಡಿದಂಗೆ ಆಗಿದೆ. ಆದರೆ ಈ ಆರೋಪಿಯನ್ನು ಪತ್ತೆ ಮಾಡೋದಕ್ಕೆ ಪೊಲೀಸರು ನಡೆಸಿದ ಆಪರೇಷನ್ ಭಾರಿ ರೋಚಕ. ಆ ಆಪರೇಷನ್ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಲೇಡಿ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಸುಮಾರು 3 ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ನಡುವೆ ಒಂದು ಕೆಟ್ಟ ಜಗಳ ನಡೆದಿತ್ತಲ್ಲ, ಅದಾಗಿ ಕೆಲವೇ ದಿನಗಳಲ್ಲಿ ಆಕ್ಸಿಡೆಂಟ್ ನಡೆದಿತ್ತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಗುದ್ದಿದ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಒಬ್ಬ ಲಾರಿ ಡ್ರೈವರ್ ಅರೆಸ್ಟ್ ಆಗಿದ್ದಾನೆ. ಈ ಆರೋಪಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಇಂದಾಪುರ ಗ್ರಾಮದ ಮಧುಕರ್ ಸೋಮವಂಶಿ ಅಂತ ಹೇಳಲಾಗ್ತಿದೆ. ಅದು ಜನವರಿ 14 ಬೆಳಗಿನ ಜಾವ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಟಚ್ ಮಾಡಿ ಡ್ರೈವರ್ ಮಧುಕರ್ ಸೋಮವಂಶಿ ಎಸ್ಕೇಪ್ ಆಗಿದ್ದ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಾಗ ಕಿತ್ತೂರಿನ ಅಂಬಡಗಟ್ಟೆ ಊರಿನ ಸಮೀಪದಲ್ಲಿ ಈ ಆಕ್ಸಿಡೆಂಟ್ ನಡೆದಿತ್ತು. ಈ ಅಪಘಾತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಗಂಭೀರ ಗಾಯ ಸಹ ಆಗಿತ್ತು. ಸರ್ಕಾರದಿಂದ ಕೊಟ್ಟಿರೋ ಇನೋವಾ ಕಾರ್ನಲ್ಲಿ ಹೋಗುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಹಾಗೂ ಅವರ ಬಾಡಿಗಾರ್ಡ್ ಈರಪ್ಪ ಹುಣಸಿಕಟ್ಟಿ ಕೂಡ ಇದ್ರು. ಈ ಇನೋವಾ ಕಾರು ಕಿತ್ತೂರಿನ ಅಂಬಡಗಟ್ಟಿ ಸಮೀಪದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅದು ಹೇಗೆಂದ್ರೆ, ಧಾರವಾಡ ಬೆಳಗಾವಿ NH 48ರಲ್ಲಿ ಹೋಗುವಾಗ ಅವರ ಇನ್ನೋವಾ ಕಾರ್ಗಿಂತ ಮುಂದೆ ಒಂದು ಲಾರಿ ಹೋಗ್ತಾ ಇರುತ್ತೆ, ಹಿಂದೆ ಇನ್ನೋವಾ ಕಾರ್ ಇರುತ್ತೆ. ಆಗ ಮುಂದಿದ್ದ ಲಾರಿಯವನು ಏನು ಸಿಗ್ನಲ್ ಕೂಡ ಕೊಡೋದಿಲ್ಲ, ಹಂಗೆ ಸುಮ್ಮನೆ ಲೆಫ್ಟ್ ಸೈಡಿಗೆ ತಿರುಗಿಸ್ಬಿಡ್ತಾನೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಡ್ರೈವರ್ ಏನು ಮಾಡ್ತಾನಂದ್ರೆ ತನ್ನ ಕಾರನ್ನು ಸಹ ಲೆಫ್ಟ್ ಸೈಡ್ಗೆ ತಗೊಳ್ತಾರೆ. ಆದ್ರೂ ಈ ಲಾರಿ ಡ್ರೈವರ್ ಅಡ್ಡಾದಿಡ್ಡಿ ಓಡಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದ ಕಾರಿನ ಬಲಭಾಗಕ್ಕೆ ತಾಗಿಸಿರ್ತಾನೆ. ಆಗ ಕಾರು ಕಂಟ್ರೋಲ್ಗೆ ಸಿಗೋದಿಲ್ಲ, ನಿಯಂತ್ರಣ ತಪ್ಪಿ ಹೈವೇ ಪಕ್ಕದಲ್ಲಿದ್ದ ಸರ್ವಿಸ್ ರೋಡ್ ಕಡೆಗೆ ಇಳಿದು ಸರ್ವಿಸ್ ರೋಡ್ನ ಪಕ್ಕದಲ್ಲಿದ್ದ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಒಳಗಡೆ ಇದ್ದವರಿಗೆ ಗಂಭೀರ ಗಾಯಗಳಾಗಿದ್ವು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಏಟು ಬಿದ್ದು ಅವರು ತುಂಬ ದಿನ ಹಾಸ್ಪಿಟಲ್ನಲ್ಲಿ ಇದ್ರು. ಆಕ್ಸಿಡೆಂಟ್ ಆದಮೇಲೆ ಈ ಡ್ರೈವರ್ ತನ್ನ ಲಾರಿಯನ್ನು ನಿಲ್ಲಿಸಿರೋದಿಲ್ಲ, ಹಾಗೆ ಹೋಗಿರ್ತಾನೆ. ಆಗ ಕಿತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಡ್ರೈವರ್ ಶಿವಪ್ರಸಾದ್ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ದೂರಿನ ಅನ್ವಯ ಕೇಸ್ನ ವಿಚಾರಣೆ ನಡೆಸಿದ ಕಿತ್ತೂರು ಪೊಲೀಸರು ಹಿರೇಬಾಗೇವಾಡಿ ಟೋಲ್ ಹತ್ತಿರದಲ್ಲಿನ CCTV ದೃಶ್ಯಗಳನ್ನು ಚೆಕ್ ಮಾಡಿರ್ತಾರೆ. CCTV ದೃಶ್ಯಗಳನ್ನೇ ಆಧರಿಸಿಕೊಂಡು ಒಟ್ಟು 69 ಲಾರಿ ಡ್ರೈವರ್ಗಳನ್ನು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾರೆ. ಮೊದಲು ಈ ಮಧುಕರ್ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತಾನೆ ವಾದ ಮಾಡ್ತಾ ಇರ್ತಾನೆ. ಆಮೇಲೆ ಇವನ ಫೋನ್ ಕಾಲ್ ಡೀಟೇಲ್ಸ್ ತೆಗೆದಾಗ ಇವನೇ ಆಕ್ಸಿಡೆಂಟ್ ಮಾಡಿದ್ದು ಅನ್ನೋದು ಕನ್ಫರ್ಮ್ ಆಗ್ತದೆ. ಇನ್ನು ಅಪಘಾತ ಮಾಡಿದ್ದ ವಾಹನದ ಬಣ್ಣವನ್ನು FSLಗೆ ರವಾನೆ ಮಾಡಲಾಗಿತ್ತು. ಆ ವರದಿಯಲ್ಲೂ ಇವನು ಅಪಘಾತ ನಡೆಸಿದ್ದು ಕನ್ಫರ್ಮ್ ಆಗಿದೆ. ಈಗ ಕಿತ್ತೂರು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಷ್ಟೇ ಅಲ್ಲ, ಅವನ ಲಾರಿಯನ್ನು ಸಹ ಜಪ್ತಿ ಮಾಡಿದ್ದಾರೆ. ಒಟ್ಟಾರೆ 3 ತಿಂಗಳ ನಂತರ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.